ಇಲ್ಲಿನ ಹಲ್ಲೆ ಬೇರೆ ಬೇರೆ ಸ್ವರೂಪವನ್ನು ಪಡಿತಾ ಇದೆ. ಎರಡು ರಾಜ್ಯಗಳ ನಡುವೆ ಬಿಕ್ಕಟ್ಟು ಸೃಷ್ಟಿಯಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಲ್ಲೆ ಇದೆಯಲ್ಲ, ಅದು ಕೇವಲ ಹಲ್ಲೆಯ ರೂಪದಲ್ಲಿ ನೋಡೋಕ್ಕಾಗೋದಿಲ್ಲ, ಬೇರೆ ಸ್ವರೂಪ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕನ್ನಡಿಗರು ಮರಾಠಿಗರು ಅನ್ನುವ ಭೇದ ಸರಿಯಲ್ಲ ಅಂತ ಹೇಳಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಲಾಗಿದೆ. ಗೊಂದಲವನ್ನು ಸರಿಪಡಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್. ಆಗಬಾರ್ದು. ಆದರೆ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಕಾನೂನು ಕ್ರಮ ಆಗಲೇಬೇಕಾಗ್ತದೆ. ವಿಶ್ವಶಾಂತಿಯ ಮಾತಾಡೋದಕ್ಕೆ ಕೂಡಿದ್ದೇವೆ ನಾವೆಲ್ಲ. ಸಿದ್ಧಾರೂಢರ ನೆರಳಿನಲ್ಲಿರ್ತಕ್ಕಂಥ ನಾವು ಈ ರೀತಿಯ ಕುಚೋದ್ಯತನದ ಕ್ರಮಗಳೇನದಾವಲ್ಲ, ಇದು ಯಾರಿಗೂ ಒಳ್ಳೆಯದಲ್ಲ. ಕನ್ನಡಿಗರು ಮರಾಠಿಗರು ಸಾಕಷ್ಟು ಸಮಾಧಾನದಿಂದ ನೆಮ್ಮದಿಯಿಂದ ಇದ್ದಾರಲ್ಲ, ಯಾಕೆ ಈ ಅನವಶ್ಯಕ ಘಟನೆಗಳನ್ನು ಮರುಕಳಿಸುವ ಹಾಗೆ ಮಾಡ್ತಾ ಇದ್ದೀರಿ? ಜನ ಭ್ರಾತೃತ್ವ ಭಾವನೆಯಿಂದ ಇದ್ದಾರೆ. ಅದನ್ನು ಗಮನಿಸಿ, ಯಾರು ಈ ಕುಚೋದ್ಯತನದ ಕೆಲಸ ಮಾಡ್ತೀರಿ ದಯಮಾಡಿ ಅದನ್ನು ಅಷ್ಟಕ್ಕೆ ನಿಲ್ಲಿಸಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ, ಬೆಳಗಾವಿ ಅಂತಲ್ಲಿ ಜನ ನೆಮ್ಮದಿಯಾಗಿ ಇರುವಾಗ ಇಂಥ ಘಟನೆಗಳೇನಾದರೂ ಆಗಿ ವಾತಾವರಣ ಕೆಡಿಸುವಂಥವಿದ್ದರೆ ಅದನ್ನು ಸರಿಪಡಿಸೋದಕ್ಕೆ ಸರ್ಕಾರವಾಗಿ ಏನು ಮಾಡಬೇಕು ಮಾಡ್ತೀವಿ.